ಹಲೋ ಎವ್ರಿವನ್. ನವೋದಯ 2020 ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಫೈನಲಿ ಕೊನೆ ಪಾರ್ಟ್ ರೀಚ್ ಮಾಡಿದ್ದೀವಿ. ಇದು ಲಾಸ್ಟ್ ವಿಡಿಯೋ. ನವೋದಯ 2020ನಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಪ್ಯಾಸೇಜಸ್ ಕಲಿತಿದ್ವಿ ಅಲ್ವಾ. ಸೊ 4th ಪ್ಯಾಸೇಜ್ ಆ್ಯಂಡ್ ಲಾಸ್ಟ್ 5 ಕ್ವೆಶನ್ಸ್ ಆಫ್ ದಿಸ್ ಕ್ವೆಶನ್ ಪೇಪರ್. ಸೊ ಡೈರೆಕ್ಷನ್ಸ್ ಆ್ಯಸ್ ಯೂಶುವಲ್. ಸೊ ಪ್ಯಾಸೇಜ್ ಇರುತ್ತೆ, ಅದನ್ನು ಓದಿ ನೀವು ಅದ್ರ ಮೇಲೇ ಕೇಳಿರುವಂಥ 5 ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು. ಪ್ಯಾಸೇಜ್ 4 ನೋಡೋಣ ಏನು ಪ್ಯಾಸೇಜ್ ಕೊಟ್ಟಿದ್ದಾರೆ ಅಂತ. ಟು ಬಿ ಫಿಟ್ ಆ್ಯಂಡ್ ಹೆಲ್ದಿ ಯು ನೀಡ್ ಟು ಬಿ ಫಿಸಿಕಲಿ ಆ್ಯಕ್ಟಿವ್. ನೀವು ಫಿಟ್ ಮತ್ತು ಹೆಲ್ದಿ ಆಗಿರ್ಬೇಕಂದ್ರೆ ನೀವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರಬೇಕು. ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಪ್ರೊಟೆಕ್ಟ್ಸ್ ಯು ಫ್ರಮ್ serious disease such as obesity, heart disease, cancer, mental illness, diabetes and arthritis. ಸೊ ಇದೆಲ್ಲ ಕಾಯಿಲೆಗಳಿಂದ ನೀವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮನ್ನು ನೀವು ಕಾಪಾಡ್ಕೋಬೋದು. ರೈಡಿಂಗ್ ಎ ಬೈಸಿಕಲ್ ರೆಗ್ಯುಲರ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ರೆಡ್ಯೂಸ್ ಯುವರ್ ರಿಸ್ಕ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಎ ಸೆಡೆಂಟರಿ ಲೈಫ್ ಸ್ಟೈಲ್. ಏನೀಗಂದರೆ ಸೆಡೆಂಟರಿ ಅಂದರೆ ಏನಪ್ಪ ಅಂದರೆ ಒಂಥರ ಕೂತೇ ಇರೋದು, ಇನ್ಆ್ಯಕ್ಟಿವ್ ಆಗಿ ಆಲ್ಮೋಸ್ಟ್ ಕೂತ್ಕೊಂಡೇ ನಿಮ್ಮ ದಿನಾನ ಕಳೆಯೋದು, ತುಂಬ ಮೂಮೆಂಟ್ಸ್ ಇಲ್ದಿರ, ಎಕ್ಸಸೈಸ್ ಇಲ್ದಿರ, ಅದನ್ನು ಸೆಡೆಂಟರಿ ಅಂತಾರೆ. ಓಕೆನಾ, ಸೆಡೆಂಟರಿ ಲೈಫ್ ಸ್ಟೈಲ್. ಸೊ ರೈಡಿಂಗ್ ಎ ಬೈಸಿಕಲ್ ರೆಗ್ಯುಲರ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಟು ರೆಡ್ಯೂಸ್ ಯುವರ್ ರಿಸ್ಕ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಅ ಸೆಡೆಂಟರಿ ಲೈಫ್ ಸ್ಟೈಲ್. ನೀವು ರೆಗ್ಯುಲರಾಗಿ ಸೈಕಲ್ ತುಳಿಯೋದು ಅಥವಾ ರೆಗ್ಯುಲರಾಗಿ ಸೈಕಲ್ ಯೂಸ್ ಮಾಡೋದ್ರಿಂದ ನೀವು ಈ ಕೂತೆ ಕಾಲ ಕಳೆಯುವಂಥ ಲೈಫ್ ಸ್ಟೈಲ್ ಇದೆಯಲ್ವಾ, ಸೆಡೆಂಟರಿ ಲೈಫ್ ಸ್ಟೈಲು, ಇದರಿಂದ ಬರೋವಂಥ ರಿಸ್ಕು ಹೆಲ್ತ್ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದು ಸೈಕಲ್ ತುಳಿಯೋದ್ರಿಂದ. Cycling is a healthy, low-impact exercise that can be enjoyed by people of all ages, from young children to older adults. ಏನಪ್ಪ ಅಂದರೆ ಸೈಕ್ಲಿಂಗ್ ಯಾವಾಗ್ಲೂ ಒಂದು ಹೆಲ್ದಿ ಆಪ್ಷನ್ ಅಲ್ವಾ ಇದು. ಮತ್ತು ಇದು ಲೋ ಇಂಪ್ಯಾಕ್ಟ್ ಎಕ್ಸಸೈಸು. ಲೋ ಇಂಪ್ಯಾಕ್ಟ್ ಅಂದರೆ ಏನಪ್ಪ ಅಂದರೆ ನಿಮ್ಮ ಬಾಡಿಗೆ ತುಂಬ ಸ್ಟ್ರೆಸ್ ಬೀಳಲ್ಲ, ತುಂಬ ಏನೋ ಹಾರ್ಮ್ಫುಲ್ ಸ್ಟ್ರೆಸ್ ಬೀಳಲ್ಲ ಇದರಿಂದ. ಮತ್ತು ಎಲ್ಲ ಏಜವರು ಎಂಜಾಯ್ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಸೈಕಲ್ ತುಳಿದು ಎಂಜಾಯ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಫನ್, ಚೀಪ್ ಆ್ಯಂಡ್ ಗುಡ್ ಫಾರ್ ದಿ ಎನ್ವಿರಾನ್ಮೆಂಟ್. ತುಂಬ ಖುಷಿನೂ ಸಿಗುತ್ತೆ ಅದರಿಂದ, ಮತ್ತು ಚೀಪಾಗೂ ವರ್ಕೌಟ್ ಆಗುತ್ತಲ್ವ. ನಿಮ್ಗೆ ಏನು ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ ನಿಮ್ಮ ಗಾಡಿ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಎನ್ವಿರಾನ್ಮೆಂಟ್ಗೂ ಕೂಡ ಒಳ್ಳೆಯದು. ಏನಕ್ಕೆ ಎನ್ವಿರಾನ್ಮೆಂಟ್ಗೆ ಒಳ್ಳೆಯದು ಹೇಳಿ ಸೈಕಲ್ ತುಳಿಯೋದು? ಅದರಲ್ಲಿ ಪೆಟ್ರೋಲ್ ಖರ್ಚಾಗಲ್ಲ, ಯಾವುದು ಹೊಗೆ ಬರಲ್ಲ ಅದರಿಂದ ಅಲ್ವಾ. ರೈಡಿಂಗ್ ಟು ವರ್ಕ್ or the shop is one of the most time efficient way to combine regular exercise with everyday routine. ನೀವು ಕೆಲ್ಸಕ್ಕೆ ಹೋಗೋವಾಗ ಅಥವಾ ಅಂಗಡಿಗೆ ಹೋಗೋವಾಗ ನೀವು ಹಿಂಗೇನೆ ಸೈಕಲಲ್ಲಿ ಓಡಿದ್ರೆ ತುಂಬ ಟೈಮ್ ಎಫಿಷಿಯೆಂಟು, ಕ್ವಿಕ್ಕಾಗಿ ಹೋಗಿನೂ ಬರ್ಬೋದು, ಮತ್ತು ನಿಮ್ಮ ರೆಗ್ಯುಲರ್ ಎಕ್ಸಸೈಸ್ ಥರನೂ ಆದಂಗಾಗುತ್ತೆ. ಆ್ಯಂಡ್ ಎಸ್ಟಿಮೇಟೆಡ್ 1 billion people ride bicycles every day for transport. ಸೊ ತುಂಬ ಜನ ಆ್ಯಕ್ಚುಲಿ ಅಂದರೆ 1 billion ಜನಗಳು ಆ್ಯಕ್ಚುಲಿ ದಿನಾನೂ ಬೈಸಿಕಲ್ನ ಯೂಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ. ಟ್ರಾನ್ಸ್ಪೋರ್ಟ್ ರಿಕ್ರಿಯೇಷನ್ ಆ್ಯಂಡ್ ಸ್ಪೋರ್ಟ್ಸ್, ಅದನ್ನು ಸ್ಪೋರ್ಟ್ಸ್ ಆಗಿ ಅಥವಾ ಕೆಲವೊಬ್ಬರು ಥ್ರಿಲ್ಲಿಂಗ್ ಆಗಿ ಯೂಸ್ ಮಾಡ್ತಾರೆ. ಸೈಕ್ಲಿಂಗ್ ಈಸ್ ಎ ಗುಡ್ ವೇ ಟು ರೆಡ್ಯೂಸ್ ವೆಯ್ಟ್ ಆ್ಯಸ್ ಇಟ್ ಬಿಲ್ಡ್ಸ್ ಮಸಲ್ ಆ್ಯಂಡ್ ಬರ್ನ್ಸ್ ಬಾಡಿ ಫ್ಯಾಟ್. ಅದು ಸೈಕ್ಲಿಂಗ್ ಇನ್ನೂ ಒಂಥರ ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ನಿಮಗೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ, ಮಸಲ್ ಬಿಲ್ಡ್ ಮಾಡೋಕ್ಕೆ ಮತ್ತು ಬಾಡಿ ಫ್ಯಾಟ್ನ ಕರಗಿಸೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ರಿಸರ್ಚ್ ಸಜೆಸ್ಟ್ ದ್ಯಾಟ್ ಬೈ ಸೈಕ್ಲಿಂಗ್ ಫಾರ್ half an hour ಎವ್ರಿ ಡೇ ವಿ ಕ್ಯಾನ್ ಶೆಡ್ ಅಟ್ಲೀಸ್ಟ್ 5 kilos ಆಫ್ ವೆಯ್ಟ್ ಇನ್ ಎ ಇಯರ್. ಪ್ರತಿದಿನ ಅರ್ಧ ಗಂಟೆ ಸೈಕಲ್ ಮಾಡಿದ್ರೆ 1 ವರ್ಷದಲ್ಲಿ 5 kg ನೀವು ವೆಯ್ಟ್ ಲಾಸ್ ಮಾಡಬಹುದು. ಸೊ ಇದು ರಿಸರ್ಚಿಂದ ಬಂದಿರೋಂಥ ಒಂದು ಇನ್ಫಾರ್ಮೇಷನು. ಸೊ ಇದಿಷ್ಟು ಪ್ಯಾಸೇಜು. ಬೇಸಿಕಲಿ ಇಲ್ಲಿ ಸೈಕಲ್ದು ಉಪಯೋಗಗಳನ್ನ ಹೇಳ್ತಾ ಬಂದಿದ್ದಾರೆ. ಅದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಎಷ್ಟು ಯೂಸ್ಫುಲ್ಲು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರಲ್ವಾ. ಕ್ವೆಶನ್ಸ್ ನೋಡೋಣ. ಫಸ್ಟ್ 76th ಕ್ವೆಶನು. ಫಸ್ಟ್ ಅಂದರೆ ಈ ಪ್ಯಾಸೇಜ್ಗೆ ಫಸ್ಟ್ ಕ್ವೆಶನ್ ಇದು. ದ ಮೈನ್ ಫೋಕಸ್ ಆಫ್ ದಿ ಪ್ಯಾಸೇಜ್ ಈಸ್ ಟು ಟೆಲ್ ಅಸ್ ದಿ ಅಡ್ವಾಂಟೇಜ್ ಆಫ್. ಏನಿದ್ರದ್ದು ಮೇಯ್ನ್ ಫೋಕಸ್ಸು? ಇಲ್ಲೇ ಮತ್ತೆ ಪ್ಯಾಸೇಜು ಹಾಕಿದ್ದೀನಿ, ನೀವು ಕ್ವಿಕ್ ರೆಫರೆನ್ಸ್ಗೆ ಬೇಕಾದರೆ ಒಂದ್ಸತಿ ನೋಡ್ಕೊಳ್ಳಿ.
ಸೊ ಮೇನ್ ಫೋಕಸ್ ಆಫ್ ದಿಸ್ ಪ್ಯಾಸೇಜ್ ಈಸ್ ಟು ಟೆಲ್ ಅಸ್ ದಿ ಅಡ್ವಾಂಟೇಜ್ ಆಫ್, ಏನು ಮೇನ್ ಫೋಕಸ್ ಈ ಪ್ಯಾಸೇಜ್ದು, ಯಾವುದ್ರ ಅಡ್ವಾಂಟೇಜಸ್ ತಿಳಿಸಿದೆ? ಕೀಪಿಂಗ್ ಫಿಟ್, ಸೈಕ್ಲಿಂಗ್, ಎಕ್ಸಸೈಸಿಂಗ್, ರೆಡ್ಯೂಸಿಂಗ್ ವೆಯ್ಟ್. ಇವ್ರು ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದಾರೆ ಇದರಲ್ಲಿ. ಕೀಪಿಂಗ್ ಫಿಟ್ಟು ಹೇಳಿದ್ದಾರೆ, ಯಾಕಂದರೆ ಸ್ಟಾರ್ಟ್ ಆಗಿರೋದೇ ಟು ಬಿ ಫಿಟ್ ಆ್ಯಂಡ್ ಹೆಲ್ದಿ ಅಂತ. ನೀವು ಕನ್ಫ್ಯೂಸ್ ಆಗಬೇಡಿ, ಒಂದ್ಸತಿ ಹಿಂಗೆ ಓದೋಕೆ ಹೋಗ್ಬಿಟ್ಟು ಓಕೆ ಕೀಪಿಂಗ್ ಫಿಟ್ ಆ್ಯಂಡ್ ಹೆಲ್ದಿ ಅಂತಿದೆ, ಕೀಪಿಂಗ್ ಫಿಟ್ ಅಂತ ಅಲ್ಲ ಇದು. ಓವರಾಲು ನಿಮ್ಗೆ ಯಾವುದ್ರ ಬಗ್ಗೆ ಮೇಯ್ನ್ ಫೋಕಸ್ ಇಲ್ಲಿ ಹೇಳಿದ್ದಾರೆ, ದ ಮೇಯ್ನ್ ಫೋಕಸ್ ಆಫ್ ದ ಪ್ಯಾಸೇಜ್ ಎಲ್ಲನೂ ಕವರ್ ಮಾಡಿದ್ದಾರೆ. ಸೈಕ್ಲಿಂಗ್ ಬಗ್ಗೆನೂ ಹೇಳಿದ್ದಾರೆ, ಎಕ್ಸಸೈಸಿಂಗ್ ಬಗ್ಗೆನೂ ಹೇಳಿದ್ದಾರೆ, ಆಯಿತಾ, ವೆಯ್ಟ್ ರಿಡಕ್ಷನ್ ಬಗ್ಗೆನೂ ಹೇಳಿದ್ದಾರೆ. ಬಟ್ ಮೇಯ್ನ್ ಹೇಳಿರೋದವರು ಸೈಕ್ಲಿಂಗ್ದು, ಅದ್ರದ್ದು ಅಡ್ವಾಂಟೇಜ್ ಏನು, ಮತ್ತು ಅದನ್ನು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದು ಎಕೋ ಫ್ರೆಂಡ್ಲಿ ಅದು ಆ ಥರ ಅದ್ರ ಬಗ್ಗೆ ಜಾಸ್ತಿ ಇರೋದ್ರಿಂದ ನಿಮಗೆ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ತುಂಬ ಟ್ರಿಕ್ಕಿಯಾಗಿದೆ ಈ ಕ್ವೆಶನು, ಬಟ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಸೈಕ್ಲಿಂಗ್ ಬಗ್ಗೆ ಹೇಳಿರೋದು. ಅಫ್ಕೋರ್ಸ್ ಸೈಕ್ಲಿಂಗು ಫಿಟ್ ಇರುತ್ತೆ ನಿಮ್ಮಂತ ಅಂತಲೂ ಹೇಳಿದ್ದಾರೆ, ಸೈಕ್ಲಿಂಗ್ ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಸೈಕ್ಲಿಂಗಿಂದ ವೆಯ್ಟ್ ರಿಡಕ್ಷನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಮೇನ್ ಫೋಕಸ್ ಇರೋದು ಸೈಕ್ಲಿಂಗ್ ಬಗ್ಗೆ. ನೆಕ್ಸ್ಟ್ ಕ್ವೆಶನ್. When the writer says cycling is good for the environment, which of the following is not correct? ಇದನ್ನು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸಿ, ರೈಟರು ಒಂದು ಮಾತು ಹೇಳಿದ್ದಾರೆ ಇದರಲ್ಲಿ ಅಲ್ವಾ, ಸೈಕ್ಲಿಂಗ್ ಈಸ್ ಗುಡ್ ಫಾರ್ ದಿ ಎನ್ವಿರಾನ್ಮೆಂಟ್ ಅಂತ. ಅಂದರೆ ಎನ್ವಿರಾನ್ಮೆಂಟ್ಗೆ ಸೈಕ್ಲಿಂಗ್ ತುಂಬ ಒಳ್ಳೆಯದು ಪರಿಸರಕ್ಕೆ ಅಂತ. ಏನು ಕೇಳಿದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್, ಯಾವುದು ಕರೆಕ್ಟ್ ಅಲ್ಲ ಇದರಲ್ಲಿ? ಇಟ್ ಡಸ್ ನಾಟ್ ಎಮಿಟ್ ಎನಿ ಅನ್ಹೆಲ್ದಿ ಗ್ಯಾಸಸ್. ಹೌದು, ಸೈಕಲ್ ಯಾವುದು ಅನ್ಹೆಲ್ದಿ ಗ್ಯಾಸಸ್ ಎಮಿಟ್ ಮಾಡಲ್ಲ. ಇಟ್ ಕ್ಯಾನ್ ಬಿ ರನ್ ವಿತೌಟ್ ಪೆಟ್ರೋಲ್ ಆರ್ ಡೀಸೆಲ್. ಕರೆಕ್ಟು, ಪೆಟ್ರೋಲ್ ಡೀಸೆಲ್ ಇಲ್ಲದೇ ಓಡಿಸ್ಬೋದು. ಇಟ್ ಡಸ್ ನಾಟ್ ಪೊಲ್ಯೂಟ್ ಏರ್. ಅದು ಕರೆಕ್ಟು. ಇಟ್ ಕ್ಯಾನ್ ಬಿ ರಿಡನ್ ಬೈ ಆಲ್ ಏಜ್ ಗ್ರೂಪ್ಸ್. ಅದು ಕರೆಕ್ಟ್ ಅಲ್ವಾ, ಅವರೇ ಹೇಳಿದ್ದಾರೆ ಇದರಲ್ಲಿ. ಇಲ್ಲೇ ಇದೆ, ಇಟ್ ಕ್ಯಾನ್ ಬಿ ಎಂಜಾಯ್ಡ್ ಬೈ ಪೀಪಲ್ ಆಫ್ ಆಲ್ ಏಜ್. ಎಲ್ಲನೂ ಕರೆಕ್ಟೇ ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವ್ದು ನಾಟ್ ಕರೆಕ್ಟು ಒಂದು ತಿಳ್ಕೊಳ್ಳಿ. ಇಲ್ಲಿ ಏನು ಕೇಳಿದ್ದಾರೆ, ವೆನ್ ದ ರೈಟರ್ ಸೇಸ್ ಸೈಕ್ಲಿಂಗ್ ಈಸ್ ಗುಡ್ ಫಾರ್ ದಿ ಎನ್ವಿರಾನ್ಮೆಂಟ್ಗೆ ಒಳ್ಳೆಯದು ಅಂತ ಹೇಳುವಾಗ ಯಾವ್ದು ಕರೆಕ್ಟ್ ಅಲ್ಲ. ಸೊ ಎನ್ವಿರಾನ್ಮೆಂಟ್ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕು. ಅನ್ಹೆಲ್ದಿ ಗ್ಯಾಸ್ ಎಮಿಟ್ ಮಾಡಲ್ಲ, ಇದು ಕರೆಕ್ಟು. ಇಟ್ ಕ್ಯಾನ್ ಬಿ ರನ್ ವಿತೌಟ್ ಪೆಟ್ರೋಲ್ ಡೀಸೆಲ್ ಕರೆಕ್ಟು. ಡಸ್ ನಾಟ್ ಪೊಲ್ಯೂಟ್ ಏರ್, ಇದು ಮೂರೂ ಎನ್ವಿರಾನ್ಮೆಂಟ್ ರಿಲೇಟೆಡ್ ಯೂಸೇಜಸ್ಸು, ಅಂದರೆ ಗುಡ್ ಥಿಂಗ್ಸು. ಇಟ್ ಕ್ಯಾನ್ ಬಿ ರಿಡನ್ ಬೈ ಆಲ್ ಏಜ್ ಆಫ್ ಗ್ರೂಪ್ಸ್ ಅನ್ನೋದನ್ನೇ ನಾವು, ಇದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಲ್ಲ ಅಲ್ವಾ, ಇಟ್ ಕ್ಯಾನ್ ಬಿ ರಿಡನ್ ಬೈ ಆಲ್ ಏಜಸ್. ಬಟ್ ಎಲ್ಲನೂ ಸೈಕಲ್ ವಿಷಯ ಬಂದಾಗ ಕರೆಕ್ಟೇನೆ, ಬಟ್ ಎನ್ವಿರಾನ್ಮೆಂಟ್ ದೃಷ್ಟಿಯಿಂದ ನೋಡಿದಾಗ ಇದು ಅಲ್ಲ ಅನಿಸುತ್ತೆ. ಸೊ ನಮಗೆ ಆಪ್ಷನ್ ಡಿನ ನಾವು ಚೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಇದು ಸ್ವಲ್ಪ ಕನ್ಫ್ಯೂಸಿಂಗೇ ಇದೆ. ಈ ಥರ ಕ್ವೆಶನ್ಸ್ ಬಂದಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ, ಡೈರೆಕ್ಟ್ ಆನ್ಸರ್ ತೊಗೊಳಕ್ಕಾಗಲ್ಲ. 78th ಕ್ವೆಶನ್. ದ ವರ್ಡ್ ವಿಚ್ ಮೀನ್ಸ್ ದಿ ಆಪೋಸಿಟ್ ಆಫ್ ದಿ ವರ್ಡ್ ಸೆಡೆಂಟರಿ ಈಸ್. ಆಪೋಸಿಟ್ ಮೀನಿಂಗ್ ಏನು? ಸೆಡೆಂಟರಿನ ನಾನೇನು ಹೇಳಿದೆ, ಥರ ಕೂತೆ ಕೆಲಸ ಮಾಡೋದು ಅಥವಾ ಕೂತೆ ಇರೋದು, ಆ ಥರ ಲೈಫ್ ಸ್ಟೈಲ್ ಇರೋವಂಥದ್ದನ್ನ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ. ಅಂದರೆ ಆಲ್ಮೋಸ್ಟ್ ಸೋಂಬೇರಿ ಥರ ಇರೋದು. ಅದಕ್ಕೆ ಉಲ್ಟಾ ಆಪೋಸಿಟ್ ವರ್ಡ್ ಏನಾಗುತ್ತೆ? ಆ್ಯಕ್ಟಿವ್, ಲೇಝಿ, ಇನ್ಯಾಕ್ಟಿವ್, ಡೆಸ್ಕ್ ಬೌಂಡ್ ಅಂದ್ರೆ ಸೆಡೆಂಟರಿ ಅಂತಾನೆ, ಅಂದರೆ ಡೆಸ್ಕಲ್ಲೇ ಇರ್ತೀವಿ ಯಾವಾಗಲೂ, ಓಡಾಡಲ್ಲ. ಇನ್ಯಾಕ್ಟಿವ್ ಅದು ಸೆಡೆಂಟರಿನೇ. ಲೇಝಿ ಅನ್ನೋದು ಸೆಡೆಂಟರಿ ಥರನೇ ಬರುತ್ತಲ್ವಾ. ಸೊ ಆ್ಯಕ್ಟಿವ್ ಅನ್ನೋದು ಆಪೋಸಿಟ್ ಮೀನಿಂಗ್ ಆಗುತ್ತೆ. ಎಸ್, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಎ ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಈಸ್ ಒನ್ ವಿಚ್ ಈಸ್ ಲೋ ಇಂಪ್ಯಾಕ್ಟ್. ಅಂದರೆ ಎಲ್ಲಿ ತಿಳಿ, ಸೈಕ್ಲಿಂಗ್ ಒಂದು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತಿತ್ತಲ್ವ. ಲೋ ಇಂಪ್ಯಾಕ್ಟ್ ಅಂದರೆ ಏನಪ್ಪ ಅರ್ಥ ಅಂದರೆ ತುಂಬ ನಿಮ್ಮ ಬಾಡಿಗೇನು ಹಾರ್ಮ್ಫುಲ್ ಎಫೆಕ್ಟ್ ಮಾಡಲ್ಲ. ಸೊ ನಾಟ್ ಟಯರಿಂಗ್ ಇದಿರ್ಬೋದು ಅನ್ಸುತ್ತೆ. ನಾಟ್ ಕಾಸ್ಟ್ಲಿ, ಕಾಸ್ಟ್ ಬಗ್ಗೆ ಮಾತಾಡಲ್ಲ ಅದು. ನಾಟ್ ಎಫಿಷಿಯೆಂಟ್ ಆಗಿರುತ್ತೆ. ನಾಟ್ ಎಫಿಷಿಯೆಂಟ್ ಅಂತ ಹೇಳೋಕ್ಕಾಗಲ್ಲ. ನಾಟ್ ಬೋರಿಂಗ್, ಅದು ಬೋರಿಂಗ್ ಬಗ್ಗೆ ಎಲ್ಲ ಮಾತಾಡಲ್ಲ. ಲೋ ಇಂಪ್ಯಾಕ್ಟ್ ಅಂದರೆ ಏನಪ್ಪ ಅರ್ಥ ಅಂದರೆ ಅಷ್ಟು ನಿಮಗೆ ತುಂಬ ಸ್ಟ್ರೆಸ್ ಬೀಳಲ್ಲ. ಅಂದರೆ ನಾಟ್ ಟಯರಿಂಗ್ ಅಂತ ಹೇಳ್ಬೋದಲ್ವ, ತುಂಬ ಸುಸ್ತು ಮಾಡಾಕ್ಬಿಡಲ್ಲ ನಿಮಗೆ, ಯಾರು ಬೇಕಾದರೂ ಮಾಡ್ಬೋದು. ಸೊ ಎಸ್, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ನಾಟ್ ಟಯರಿಂಗ್ ಅನ್ನೋದು ಲೋ ಇಂಪ್ಯಾಕ್ಟ್ ಅನ್ನೋದಕ್ಕೆ ಅರ್ಥ ಆಗುತ್ತೆ. 80th ಮತ್ತು ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಇಯರ್ ಕ್ವೆಶನ್ ಪೇಪರ್. ರೆಗ್ಯುಲರ್ ಸೈಕ್ಲಿಂಗ್ ಹೆಲ್ಪ್ಸ್ ಅಸ್ ಇನ್ ಆಲ್ ಆಫ್ ದಿ ಫಾಲೋಯಿಂಗ್ ಎಕ್ಸೆಪ್ಟ್ ಟು. ನಾವು ರೆಗ್ಯುಲರ್ ಸೈಕಲ್ ಮಾಡೋದ್ರಿಂದ ಇದರಲ್ಲಿ ಯಾವುದನ್ನ, ಈ ಎಲ್ಲನೂ ಹೆಲ್ಪ್ ಮಾಡುತ್ತೆ, ಬಟ್ ಯಾವ್ದು ಮಾಡಲ್ಲ, ಯಾವ್ದು ಹೆಲ್ಪ್ ಆಗಲ್ಲ ಅಂತ ನೋಡಬೇಕು. ಸೊ ರೆಡ್ಯೂಸ್ ಫ್ಯಾಟ್ ಆ್ಯಂಡ್ ಸ್ಟ್ರೆಂಥನ್ ಮಸಲ್ ಇದಾಗುತ್ತಲ್ವ. ಫ್ಯಾಟ್ ರೆಡ್ಯೂಸ್ ಮಾಡುತ್ತೆ ಮತ್ತು ಮಸಲ್ ಸ್ಟ್ರೆಂತ್ ಮಾಡುತ್ತೆ. ಕರೆಕ್ಟು.
ಕಂಬೈನ್ ಫನ್ ವಿತ್ ವರ್ಕ್ ಜೊತೆಗೆ ಫನ್ ಮಾಡಲ್ಲ, ಅಂದರೆ ಎಕ್ಸಸೈಸ್ ಜೊತೆ ಅಂದರೆ ವರ್ಕೌಟ್ ಜೊತೆಗೆ ಫನ್ ಮಿಕ್ಸ್ ಮಾಡುತ್ತೆ, ಬಟ್ ವರ್ಕ್ ಜೊತೆಗೆ ಫನ್ ಮಿಕ್ಸ್ ಮಾಡಲ್ಲ ಇದು. ಪ್ರಿವೆಂಟ್ ಸೀರಿಯಸ್ ಆಕ್ಸಿಡೆಂಟ್ಸ್, ಹೌದು ಸೈಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ಸೀರಿಯಸ್ ಆಕ್ಸಿಡೆಂಟ್ಸ್ ಎಲ್ಲ ಆಗಲ್ಲ ಅಲ್ವಾ, ಅದನ್ನು ಪ್ರಿವೆಂಟ್ ಮಾಡುತ್ತೆ. ರಿಮೈನ್ ಹೆಲ್ದಿ, ಅಫ್ಕೋರ್ಸ್ ಸೈಕಲ್ ಯೂಸ್ ಮಾಡೋದ್ರಿಂದ ರಿಮೈನ್ ಹೆಲ್ದಿ. ಏನಪ್ಪ ಅಂದರೆ ಕಂಬೈನ್ ಫನ್ ವಿತ್ ವರ್ಕ್ ಜೊತೆಗೆ ಎಲ್ಲೂ ಫನ್ ಮಿಕ್ಸ್ ಮಾಡಲ್ಲ, ಬಟ್ ಎಕ್ಸಸೈಸ್ ಜೊತೆಗೆ ಫನ್ ಮಿಕ್ಸ್ ಮಾಡುತ್ತೆ ಇದು, ವರ್ಕ್ ಜೊತೆಗಲ್ಲ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಹಿಯರ್. ಸೊ ಇದಿಷ್ಟು ನಿಮಗೆ 2020 ಪೇಪರ್ದು ಕ್ವೆಶನ್ ಸಾಲ್ವ್ ಮಾಡಿದ್ದಾಯಿತು. ಎಲ್ಲನೂ ಮಾಡಿದ್ದೀವಿ 1ರಿಂದ 80ವರೆಗೂ, 1 to 80 ಎಲ್ಲ ಕ್ವೆಶನ್ಸು ಸಾಲ್ವ್ ಆಗಿದೆ. ಸೊ ಇದೇ ಬೇಸಿಸ್ ಮೇಲೆ ಸ್ವಲ್ಪ ಪ್ರಿಪೇರ್ ಆಗೋಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. Bye bye. Take care.